ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಸ್ನೇಹಿತರೆ, ಮಳೆ ತಿಂದ ಸ್ನೇಹಿತರೆ ಈಗಾಗಲೇ ಒಂದು 2 ದಿನ ಆಯ್ತು ನಮ್ಮ ಕಡೆಗೆ. ಹಾಗಾಗಿ ಗುಡ್ಡದಾಗ ಮೇಸಕ್ಕೆ ಬಂದು ನೋಡಿ ಸ್ನೇಹಿತರೆ. ಮಳೆ ತಿಂದಕ್ಕೆ ಕುರಿ ಎಲ್ಲ ಸಾರಿಬಿಟ್ಟ ಸ್ನೇಹಿತರೆ. ಹೊಟ್ಟೆ ತುಂಬ ಮೇಯಕ್ಕಿಲ್ಲ ಕುರಿ, ಹಾಗಾಗಿ ಸಾರಿಬಿಟ್ಟ ನೋಡಿ ಸ್ನೇಹಿತರೆ. ಎಲ್ಲ ಕುರಿನ ತೋರಿಸ್ತೀನಿ. ಗುಡ್ಡ ಹೆಂಗೈತೆ ನೋಡ್ರಿ, ಒಟ್ಟ ಕಾಡ್ರಿ ಇದೆ ನೋಡ್ರಿ. ಮನುಷ್ಯರು ಅಡ್ಡಾಡಕ್ಕೆ ದಾರಿ ಇಲ್ಲ ಸ್ನೇಹಿತರೆ. ಇದ್ರಾಗ ನೋಡ್ಬೋದು ನೀವು. ಅದ್ರಾಗ ಕುರಿ ಸುರಿ ಮೇಯಕ್ಕಂತ ನೋಡ್ರಿ ಸ್ನೇಹಿತರೆ. ಅಷ್ಟು ಕುರಿಗಳು ನೋಡ್ರಿ. ಈಗ ಹೊಲ್ದಾರ ಬೇಯ್ತಾರಲ್ಲ ಸ್ನೇಹಿತರೆ, ಹಂಗಾಗಿ ನಾವು ಗುಡ್ಡ ಅಂತೂ ಸ್ನೇಹಿತರೆ, ಗುಡ್ಡದಾಗ ಮೇಸಕ್ಕೆ ಬಂದಿದ್ದೀವಿ ಕುರಿಗಳನ್ನು. ಅದಕ್ಕೆ ಭಾಳ ದಿನ ಆಗಿತ್ತಲ್ಲ ವಿಡಿಯೋ ಮಾಡಿದ್ದಿಲ್ಲ. ಹೊಲ್ದಾಗ ಒಂದು ಸ್ವಲ್ಪ ಕೆಲಸ ಇದ್ದು ಸ್ನೇಹಿತರೆ, ಹಂಗಾಗಿ ವಿಡಿಯೋ ಮಾಡಿಲ್ಲ ಸ್ನೇಹಿತರೆ. ಸಿಟ್ಟಾಗಿ ವಿಡಿಯೋ ಬರ್ತದೆ ನಮ್ಮ ಚಾನಲ್ನಾಗ. ಈಗ ಏನಪ್ಪ ಮುಂದೆ ವಿಡಿಯೋ ಅಂದ್ರೆ, ಯಾವ ವಿಡಿಯೋ ಮಾಡ್ತಿದ್ದೀವಿ ಅಂದ್ರೆ ಸ್ನೇಹಿತರೆ, ಕುರಿಗೆ ಬ್ಲೂಟಾನ್ ಇಂಜೆಕ್ಷನ್ ಸ್ನೇಹಿತರೆ. ಯಾವುದಂದ್ರೆ ರಕ್ಷಾ ಕಂಪ್ನಿದು ಬ್ಲೂಟಾನ್ ಅಂತ ಬರ್ತಲ್ಲ ಸ್ನೇಹಿತರೆ. ಅಡ್ವಾನ್ಸ್ ಬಾಯಿ ಬೇನಿ ಮಾಡೋ ಇಂಜೆಕ್ಷನ್ ಮಾಡ್ತಿದ್ವಿ ಸ್ನೇಹಿತರೆ. ಒಂದು ವಾರ ಆಗ್ಬೋದು, 15 ದಿನ ಆಗ್ಬೋದು ನೋಡಿರಿ. ಈ ಥರ ಕಂಟಿನ್ಯೂ ಐತ್ರಿ ಸ್ನೇಹಿತರೆ. ಮಳ್ಳಿ ಅಂತೂ ನಾವು ಗುಡ್ಡನಂತೂ ನೋಡಿರಿ, ಕುರಿ ನಿಲ್ಲೇ ಬಿಟ್ಟಂಗೆ ಕುಂತೀವಿ ಸ್ನೇಹಿತರೆ. ಮೇಯಕ್ಕೆ ಕುಂತಾವ. ಏನು ಮಾಡ್ತೀವಿ ಮಳ್ಯಾಗ ಆಸರಲ್ಲ ಸ್ನೇಹಿತರೆ. ಆದ್ರೆ ಇದ್ರಾಗ ಮೇಯಕ್ಕೆ ಕುಂತಾವಂಗ ಲಿವರ್ ಟಾನಿಕ್ ತಂದಿದ್ವಿ ಸ್ನೇಹಿತರೆ, ಒಂದು ಹಾಕ್ಬೇಕಂತಂದೇಳಿ. ಮಳೆ ತಿಂದ ಕಾರಣಕ್ಕಾಗಿ ಹಾಕೋಕ್ಕಾಗಲಿಲ್ಲ. ಕುರಿ ಏನು ಆರಾಮದ ಸ್ನೇಹಿತರೆ. ಇಲ್ಲಿರೋ ಬಂಡ್ಯಾಗ ನಿಂತು ನೀರು ಕುಡಿತೀವಲ್ಲ ಸ್ನೇಹಿತರೆ, ಹೊಲಸು ನೀರು. ಹಂಗಾಗಿ ಅದಕ್ಕೆ ಉಚ್ಕೊಂತಾವ. ಮಣ್ಣನ್ನು ಮೇವಿಗೆ ಹತ್ತಿದ ಮಣ್ಣನ್ನು ತಿಂದರೆ ಉಚ್ಕೊಂತಾವ ನೋಡಿ ಸ್ನೇಹಿತರೆ. ಏನು ಮಾಡಿಲ್ಲ ಕುರಿಗಳಿಗೆ. ಈಗ ಒಮ್ಮೆ ರಕ್ಷಾ ಕಂಪ್ನಿ ಬ್ಲೂಟಾನ್ ಮಾಡಿ ಸ್ನೇಹಿತರೆ, ಯಾಕಂದ್ರೆ ಬಾಯಿ ಬರೋ ಸಾಧ್ಯತೆ ಸಿಟ್ಟಾಗಿ ಜಾಸ್ತಿ ಇರ್ತೈತಿ. ಹಂಗಾಗಿ ಇಂಜೆಕ್ಷನ್ ಮುಂಜಾಗ್ರತೆಯಾಗಿ ಮಾಡ್ಬೇಕು ಸ್ನೇಹಿತರೆ. ಅದಕ್ಕೆ ಜುಲೈ 1ನೇ ತಾರೀಕು ಅಥವಾ 2ರ ಮಾಡ್ಬೇಕು ಅಷ್ಟರಾಗ ಮಾಡ್ಬೇಕಂತ ಅನ್ಕೊಂಡೀವಿ ಸ್ನೇಹಿತರೆ. ಏನಾಗುತ್ತೆ ನೋಡ್ಬೇಕು. ಆದಷ್ಟು ಟ್ರೈ ಮಾಡೋಕ್ಕೆ. ಮಳೆ ಹೊರಪಿರ್ಬೇಕು ಸ್ನೇಹಿತರೆ. ಅದಕ್ಕೆ ಒಂದು 8 ದಿನ ಮಳೆ ಹೊರಪಿದ್ರೆ ಎಣ್ಣೆ ಬೇಯಿಸಿ ಕೆಲಸ ಮಾಡ್ತೈತೆ ಅದು ಬ್ಲೂಟಾನ್. ಇಲ್ಲಾಂದ್ರೆ ಕೆಲಸ ಮಾಡೋ ಸ್ನೇಹಿತರೆ. ಅದ್ರಾಗ ರೇಟ್ ಭಾಳ ಇರುತ್ತೆ ಸ್ನೇಹಿತರೆ. ಒಂದು ಟ್ಯೂಬು 690 ರೂಪಾಯಿ ಇರ್ತದೆ ಸ್ನೇಹಿತರೆ. ಅದು ಒಂದು ಟ್ಯೂಬ್. 2ಕ್ಕಂದ್ರೆ 1200 ಅಥವಾ 1300 ಆಗುತ್ತೆ ಸ್ನೇಹಿತರೆ. MRP ನೋಡಿ ಹಾಕ್ತಾನೆ ನಮ್ಮ ಸಾವುಕಾರ. ಕನಕಗಿರಿ, ಭುವನೇಶ್ವರ ಹೋಗಿ 90 ಅವು ಯಾವಾಗಲಿ ಆತ ನೋಡಿ ಹಾಕ್ತಾನೆ. ನಿಮ್ಗೇನಾರ ರಕ್ಷಾ ಕಂಪ್ನಿ ಬ್ಲೂಟಾನ್ ಬ್ಲೂಟಾನ್ ಇಂಜೆಕ್ಷನ್ ಬೇಕಂತಂದ್ರೆ ನಂಬರ್ ಹಾಕಿರ್ತೀವಿ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನಲ್ನಾಗ ನಂಬರ್ ಐತೆ ಅವ್ರದ್ದು, ಮೆಡಿಕಲ್ ಅವ್ರದ್ದು. ನಿಮಗೆ ಬೇಕಂದ್ರೆ ನಂಬರ್ ತಗೊಂಡು ಎಷ್ಟಂತೆ ಅಷ್ಟು ಕಳಿಸ್ಕೊಡ್ತಾನೆ ನಾನು. ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಆರ್ಡ್ರನ್ನ ಇರ್ತೈತೆ ನೋಡಿ ಸ್ನೇಹಿತರೆ. ಅಂದ್ರೆ ಮೊನ್ನೆ ಯೂಟ್ಯೂಬ್ ಚಾನಲ್ನಾಗ ನೋಡಿ ತರಿಸಿದ್ದಾರೆ. ಭಾಳ ಕೆಲಸ ಮಾಡ್ಯಾವ ಅಂತ ಹೇಳಿದ್ರೆ ಸ್ನೇಹಿತರೆ. ನೀವು ಯಾರು ತಂದು ಯೂಸ್ ಮಾಡಂಗಿದ್ರೆ ಯೂಸ್ ಮಾಡ್ಬೋದು. ಗುಡ್ದಾಗೆಲ್ಲ ಕುರಿ ತೋರಿಸ್ಬೇಕಂತೀನಿ ಸ್ನೇಹಿತರೆ. ಆದರೆ ಕುರಿ ಕಾಣವಲ್ಲು ನೋಡಿರಿ. ಅದ್ರಾಗ ತ್ವಾಳ ಅದಾವ ಸ್ನೇಹಿತರೆ ನಮ್ಮ ಕಡೆ. ಇದ್ರಾಗ ಗುಡ್ದಾಗ ಹತ್ತೆ ಹೊಡ್ಕೋಬೇಕು ಸ್ನೇಹಿತರೆ. ಹತ್ತೆ ಹೊಡ್ಕೊಂಡು ಕುರಿಗೆ ತ್ವಾಳ ಬರ್ತೈತಿ. ಇಂಥ ಏನಾರ ಆಡು ಮರಿತ ತಗೊಂಡು ಹೊಡಿಬಿಡ್ತಾವೆ ಸ್ನೇಹಿತರೆ. 2 ಮಗನು ತ್ವಾಳ. ಹಂಗಾಗಿ ಹತ್ತೆ ಮಾಡ್ಕೋಬೇಕು ಸ್ನೇಹಿತರೆ. ಎಷ್ಟು ಹತ್ತೆ ಮಾಡ್ಕೊಂಡ್ರೆ ಕುರಿ ಗಿಡದಾಗ ಹಂಗೆ ಹೋಗ್ತಾವೆ ಸ್ನೇಹಿತರೆ. ನೋಡಿರಿ, ಆಡು ಕಂಟಿ ಈ ಥರ ಕಂಟಿ ಮೇಗ ನಾಡೆ ಏನಾರ ಸ್ವಲ್ಪ ಮರೆ ಬಿಡ್ತಪ್ಪ ಅಂದ್ರೆ ಸ್ನೇಹಿತರೆ, ತ್ವಾಳ ಎಂದು ಬಂದು ತಗೊಂಡು ಹೋಗಿ ಬಿಡ್ತೈತಿ ನೋಡಿರಿ. ಕುರಿ ಎಲ್ಲ ಮೇಯ್ಕೊಂತ. ಆದ್ರೇನ ಹೊಟ್ಟೆ ತುಂಬ ನೀರು ಕುಡಿಯೋದಕ್ಕೆ ಮೇಲೇದಕ್ಕೆ ಕುರಿ ಸಾರಿಬಿಟ್ಟ ಸ್ನೇಹಿತರೆ. ನಾವು ನೋಡ್ಬೋದು ನೀವು. ನೋಡಿರಿ ಕುರಿ ಎಲ್ಲ ತೋರಿಸ್ನ. ಗುಡ್ಡ ನೋಡ್ರಿ ಸ್ನೇಹಿತರೆ. ಒಟ್ಟು ಸುತ್ತದ ಅಡವಿ ಕಾಣಗಲ್ಲ, ಏನು ರೋಡ್ ಪಾಡು ಏನು ಕಾಣಗಲ್ಲ. ಕಾಡಿದ ತುಗ್ಲಿ, ಗಣವರಿ, ತಪ್ಸಿ ಇಂಥ ತಪ್ಪಲೆಲ್ಲ ಐತೆ ಸ್ನೇಹಿತರೆ. ಕಾಳಿಕಂಟಿ ಅಂತ ತಪ್ಪಲೆಲ್ಲ ಐತೆ ನೋಡಿ ಸ್ನೇಹಿತರೆ. ಇದು ಅಡ್ವಾನ್ಸ್ ಬಾಯ್ಬೇನ್. ಇದು ಜುಲೈ ತಿಂಗಳಂತಿ ಮಾಡ್ಕೇರಿ ಸ್ನೇಹಿತರೆ. ಯಾಕಂದ್ರೆ ಜುಲೈ ಅಥವಾ ಸೆಪ್ಟೆಂಬರ್ ತಿಂಗಳದಾಗ ಮಾಡಲೇಬೇಕು. ಸೆಪ್ಟೆಂಬರ್ ತಿಂಗಳದಾಗ ಜಾಸ್ತಿ ಬಾಯ್ಬೇನ್ ಬರ್ತದೆ. ಹಂಗಾಗಿ ಸೆಪ್ಟೆಂಬರ್ ತಿಂಗಳಂತಿಗೆ ಒಟ್ಟು ಜುಲೈ 1 ಅಥವಾ 2ನೇ ತಾರೀಕಂತಿ ಹಂಗೆ ಮಾಡ್ಕೊಂಡ್ರೆ ಒಂದು 15 ದಿನ ಬೇಕು ಸ್ನೇಹಿತರೆ. ಎಣ್ಣೆ ಹತ್ಬೇಕಂದ್ರೆ ಅದು 15 ದಿನ ಟೈಮ್ ತಗೊಂಡಂತೆ ಎಣ್ಣೆ ಹತ್ಬೇಕಂದ್ರೆ ಅದು. ಹಂಗಾಗಿ ಮುಂಜಾಗ್ರತೆಯಾಗಿ ಬ್ಲೂಟಾನ್ ರಕ್ಷಾ ಕಂಪ್ನಿ ಬ್ಲೂಟಾನ್ ಇಂಜೆಕ್ಷನ್ ಮಾಡ್ಕೇರಿ. ನಾವು ಮಾಡೋದನ್ನು ತೋರಿಸಿ ನಿಮ್ಗೆ ಯಾವ ಥರ ಮಾಡೋದನ್ನದು. ಆದಷ್ಟು ಕಾದು ನೋಡಿರಿ. ನಮ್ಮ ಯೂಟ್ಯೂಬ್ ಚಾನಲ್ನಾಗ ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ನಾಗ ಬರ್ತೈತಿ. ಎಲ್ಲ ಕುರಿ ಬಗ್ಗೆ ಮಾಹಿತಿ ಇರ್ತದೆ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ನಾಗ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ ಕುರಿ ಕಾಳಿಗಡ್ದಡಿಲೆ ತುಗಿಡದಡಿಲೆ ಮೇಯ್ಕೊಂತ ನೋಡಿ ಸ್ನೇಹಿತರೆ. ಎಲ್ಲ ಯಾರಿಗಿಲ್ಲ ಸ್ನೇಹಿತರೆ. ಇನ್ನೊಂದು ತಾಸು 2 ತಾಸು ಆಕೈತೆ ಸ್ನೇಹಿತರೆ. ಅಲ್ಲಿ ತನಕ ನಾವು ಮೆಸ್ಕೊಂಡು ಹಂಗೆ ಊಟ ಟೈಮ್ ಆಗುತ್ತೆ. ಊಟಕ್ಕೆ ಬಂದ್ಬಿಡೋದು ನೋಡಿ ಸ್ನೇಹಿತರೆ. ನಾವು ಆದಷ್ಟು ಮಳೆಗಾಲದಿಂದ HS ಮಾಡ್ಕೇರಿ. HS ಮಾಡಿದ್ದನ್ನು ಯೂಟ್ಯೂಬ್ ಚಾನಲ್ನಾಗ, ನಮ್ಮ ಯೂಟ್ಯೂಬ್ ಚಾನಲ್ನಾಗ ಐತಿ. HS ಇಂಜೆಕ್ಷನ್ ಮಾಡಿದ್ದೀವಿ ನಾವು. ಈಗ ಮತ್ತೆ ಮುಂದೆ ರಕ್ಷಾ ಕಂಪ್ನಿ ಬ್ಲೂಟಾನ್ ಇಂಜೆಕ್ಷನ್ ಮಾಡ್ತು. ಆಮೇಲೆ
ಜಂತು ಹುಳದ ಔಷಧಿ ಹಾಕ್ತು ಒಂದು ಯಾವ್ದಾರ ಒಂದು ಚಲೋ ಅದು ಕುರಿ ಈಗ ಆಸರು ಬಿದ್ದೈತಲ್ಲ ಸ್ನೇಹಿತರೆ, ಆಸರು ಬಿದ್ದೈತಲ್ಲ ಸ್ನೇಹಿತರೆ, ಈಗ ಆಸರು ಬಿದ್ದಾಗ ಒಂದು ಚಲೋ ಆದ ಔಷಧ ಹಾಕ್ತು ನಾವು. ಚಲೋದಾಗ ಔಷಧ ಹಾಕ್ತಪ್ಪ ಅಂದ್ರೆ ಕುರಿ ಭಾರಿ ಮಸ್ತ್ ಮೇಯ್ಕೊಂತಾವ. ನೋಡಿರಿ ಸ್ನೇಹಿತರೆ, ಎಲ್ಲ ಥರದ ದಿನಸಿಗೇರಿ ಮೇವು ಐತಿ ಮಳ್ಯಾಗ ಮೇಯ್ತಾವ. ಅಂದ್ರೆ ಏನಪ್ಪ ಭಾಳ ಆಸರೆ ಬಿದ್ದಿಲ್ಲ ಸ್ನೇಹಿತರೆ, ಇಲ್ಲಿದ್ದು ಇತ್ತಾಗ ನೀನು ಬೀಳ್ತೈತೆ ಆಸರ ಅಂತ ಮಾಡಿ. ಇದು ನೋಡಿ ಸ್ನೇಹಿತರೆ ತಪ್ಸಿ ತಪ್ಪಲ ಅಂತೀವಿ ನಾವು ಇದನ್ನು ಭಾರಿ ತಿಂತಾವೆ ಕುರಿಗಳನ್ನ. ನೋಡಿರಿ ಈ ಥರ ಇರ್ತೈತಿ ಇದು. ಬಗ್ಸಿ ತೋರಿಸ್ತಾ ತಟ್ಟಿಬೇಕಾರೆ ನಿಮ್ಗೆ ಕುರಿ ತಿನ್ನೋದ್ರನ್ನ ನೋಡಿ ಸ್ನೇಹಿತರೆ. ಕುರಿ ಹೆಂಗೆ ತಿಂತದೆ ನೋಡಿರಿ, ಒಂದು ಎಲಿನ ಹರ್ಕೊಂತ ತಿಂತ ನೋಡಿರಿ ಸ್ನೇಹಿತರೆ. ಇಂಥ ತಪ್ಪಲಿದ್ರೆ ಭಾರಿ ಮಸ್ತ್ ರೀ ಕುರಿಗೆ. ನೋಡ್ಬೋದು ನೀವು ನೋಡ್ರಿ, ಒಂದೊಂದು ಎಲಿನ ಹರ್ಕೊಂತ ತಿಂತ ನೋಡಿರಿ. ಮಳೆ ಪಳೆ ಅತಿ ಅಂತಪ್ಪ ಅಂದ್ರೆ ಸ್ನೇಹಿತರೆ ನಾವು ಮಡ್ಯಾಕೆ ಬಂದ್ಬಿಡ್ತೀವಿ ರೀ. ಇಂಥ ತಪ್ಪಲನ್ನು ತಿನ್ನಿಸ್ತೀವಿ ನೋಡಿರಿ ಕುರಿಗಳಿಗೆ. ನೋಡಿರಿ ನಮ್ಮ ತಿಂತ ನೋಡ್ಬೋದು ನೀವು. ಒಂದೊಂದು ಎಲಿನ ಹರ್ಕೊಂತ ತಿಂತ ನೋಡಿರಿ ಸ್ನೇಹಿತರೆ. ಟಗರು ಬಂದು ನೋಡ್ರಿ ಹಂಗೆ ಟಗರನ್ನು ತಿಂತಾವ. ನೋಡಿರಿ ನೋಡಿರಿ ಇದೇ ಥರ ನೀವು ಗುಡ್ಡಕ್ಕೆ ಮಳೆ ಬಂತಂದ್ರೆ ಗುಡ್ಡಕ್ಕೆ ಬಿಡ್ರಿ. ಯಾಕಂದ್ರೆ ಮಾಡೋಲ್ದಾಗ ಮೇಯ್ಗಲಿ ಇದ್ದಿಂದಾಗ ಮಳೆ ಐತಿ ಅಂತಂದ್ರೆ ರಾಟ್ ರೆಡಿ ಆಗಿಬಿಡ್ತಲ್ಲ ಸ್ನೇಹಿತರೆ. ಹಂಗಾಗಿ ಗಟ್ಟಿ ನೆಲಕ್ಕೆ ಬಿಡ್ತೀವಿ ನಾವು ಕುರಿನ. ನೋಡಿರಿ ಯಾವ ಥರ ತಿಂದು ನೋಡಿ ಎಲಿನ. ಯಾಕೆ ಗುಬ್ಬಿ ಅದ್ರತಾವ ಸ್ನೇಹಿತರೆ, ತೊಳೆಗಳು ಬಂತೇನ ಅದಕ್ಕೆ ಕೆಕೆ ಹೊಡ್ತಿದ್ದೀವಿ ನಾವು. ಈ ಮಳ್ಯಾಗ ನೋಡ್ರಿ ಸ್ನೇಹಿತರೆ ಭಾಳ ತೊಳದವ ಅಂದ್ರೆ ಸ್ವಲ್ಪ ಕುರಿ ಮರೆ ಬಿಡ್ತಪ್ಪ ಅಂತಂದ್ರೆ ಕುರಿನ ಅಕ್ಕಿಂದ ಕೆಡ್ಕ್ಯಂದು ತಿಂದಾಗ್ಬಿಡ್ತಾವ. ಆದಷ್ಟು ಹುಷಾರು ಕಾಯ್ಬೇಕು ಈ ಗಿಡದಾಗ. ಅಷ್ಟು ಸುಲಭಲ್ಲಿ ಗಿಡದಾಗ ಕಾಯ್ಬೇಕಂದ್ರೆ ಕುರಿನ. ನೋಡಿರಿ ಗುಡ್ಡದಾಗ ದಿನಸಿಗೇರಿ ತಪ್ಪಲೈತಿ ನೋಡಿರಿ. ಇದು ತಪ್ಸಿ ಕಾವಳಿ ಅಂದ್ರೆ ಆಡು ಭಾಳ ಇಷ್ಟಪಟ್ಟು ತಿಂತಾವೆ ಅದನ್ನು. ನಿಮ್ಮ ಕಡೆಗೆ ಐತಿ ಎಲ್ಲ ಗೊತ್ತಿಲ್ಲ, ನಮ್ಮ ಕಡೆ ಐತಿ ಸ್ನೇಹಿತರೆ. ಇದು ಕಾವಳಿ ತಪ್ಪಲು ಅಂತಾರೆ ನೋಡ್ರಿ. ಇದಕ್ಕೆ ಇದು ಭಾರಿ ತಿಂತಾರೆ ಆಡು. ನೀವೇನಾರ ಇಂಜೆಕ್ಷನ್ ಮಾಡೋರಿದ್ರೆ ಸ್ನೇಹಿತರೆ, ಈಗ HS ಇಂಜೆಕ್ಷನ್ ಫಸ್ಟ್ ಮಾಡಿ ಆಮೇಲೆ ರಕ್ಷಾ ಕಂಪ್ನಿ ಇಂಜೆಕ್ಷನ್ ಮಾಡಿರಿ. ನಾ ಹೇಳಿನಂತಂದೇಳಿ ರಕ್ಷಾ ಕಂಪ್ನಿ ಇಂಜೆಕ್ಷನ್ ತಂದು ಮಾಡಿಬಿಡ್ರಿ. ಈಗ ಫಸ್ಟು HS ಇಂಜೆಕ್ಷನ್ ಮಾಡಿರಿ, ಗೌರ್ಮೆಂಟ್ HS ಇಸ್ಕೊಂಬಂದು ಮಾಡಿರಿ. ಆಮೇಲೆ ರಕ್ಷಾ ಕಂಪ್ನಿ ಇಂಜೆಕ್ಷನ್ ಮಾಡಿರಿ ಸ್ನೇಹಿತರೆ. ಆಮೇಲೆ ಒಂದು ಜಂತುನಾಶಕ ಹಾಕ್ರಿ. ಈಗ ರಕ್ಷಾ ಕಂಪ್ನಿದು ವಿಡಿಯೋ ಮಾಡಿ ಇಂತಡಿ ಅಂತಂದೇಳಿ ರಕ್ಷಾ ಕಂಪ್ನಿ ತಂದು ಬಂದು ಮಾಡಿತ್ತಪ್ಪ ಅಂದ್ರೆ HS ರೋಗ ಲಕ್ಷಣಗಳಿದ್ದು ಅದಕ್ಕೆ ಕಂಟ್ರೋಲ್ ಆಗಿಲ್ಲ. ಮೊದಲು HS ಇಂಜೆಕ್ಷನ್ ಮಾಡಿ ಆಮೇಲೆ ನೀವು ರಕ್ಷಾ ಕಂಪ್ನಿ ಬ್ಲೂಟನ್ ಇಂಜೆಕ್ಷನ್ ಮಾಡ್ಬೋದು. ಈಗ ನಾ ಹೇಳಿನಂತಂದೇಳಿ ಅದು ಒಂದೇ ಮಾಡ್ತಂದ್ರೆ HS ರೋಗ ಹೋಗಂಗಿಲ್ಲ ಸ್ನೇಹಿತರೆ. ಅದಕ್ಕೆ HS ರೋಗ ಇದ್ದರೆ ಡೆಮ್ಮಿ, ಸಿಂಬಳ, ಕೆಮ್ಮು HS ಹೋಗ್ತೈತಿ. ಬಾಯಿ ಬೇನಿಗೆ ಬರೋದನ್ನು ರಕ್ಷಾ ಕಂಪ್ನಿ ಇಂಜೆಕ್ಷನ್ ತಡೆಗಟ್ತೈತಿ ನೋಡಿ ಸ್ನೇಹಿತರೆ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು ನಿಮಗೆ. ಎಲ್ಲರಿಗೂ ಒಳ್ಳೆಯದಾಗಲಿ.